ಓಕೆ, ಈಗ ಬರ್ತಾ ಇರುವಂಥ ಒಂದು ಸುದ್ದಿ. ನೆನ್ನೆಯಷ್ಟೇ ದರ್ಶನ್ ತಮ್ಮ ಹುಟ್ಟುಹಬ್ಬವನ್ನು ಆಚರಿಸ್ಕೊಂಡಿದ್ರು. ಈ ಬಾರಿ ದೊಡ್ಡ ಮಟ್ಟದಲ್ಲಿ ಅವರು ಹುಟ್ಟುಹಬ್ಬವನ್ನು ಆಚರಿಸ್ಕೊಂಡಿರಲಿಲ್ಲ. ಹಾಗಾಗಿ ತಮ್ಮ ಅಭಿಮಾನಿಗಳಿಗೆ ಅದನ್ನು ಹೇಳಿದರು, ನಾನು ಮಾಡೋದಿಲ್ಲ ಅಂಥೇಳಿ. ಇನ್ನು ರೇಣುಕಾಸ್ವಾಮಿ ಕೊಲೆ ಆರೋಪಿ ದರ್ಶನ್ಗೆ ದೊಡ್ಡ ರಿಲೀಫ್ ಸಿಕ್ಕಿದೆ. 3 ದಿನ ಮೈಸೂರಿಗೆ ಹೋಗಲು ದರ್ಶನ್ಗೆ ಅನುಮತಿ. ದರ್ಶನ್ ಫೆಬ್ರವರಿ 20ರವರೆಗೆ ಮೈಸೂರಿನಲ್ಲಿ ಇರಬಹುದು. 3 ದಿನ ಅವಕಾಶ. ಈಗಾಗಲೇ ಮೈಸೂರು ಫಾರ್ಮ್ ಹೌಸ್ ತಲುಪಿದ ದರ್ಶನ್ 57ನೇ CCH ನ್ಯಾಯಾಲಯದಿಂದ ಅನುಮತಿ ಸಿಕ್ಕಿದೆ. 3 ದಿನ ಫೆಬ್ರವರಿ 20ರವರೆಗೆ 17, 18, 19, 20 3 ದಿನಗಳ ಕಾಲ ಮೈಸೂರಿನಲ್ಲಿ ಇರಬಹುದು. 57ನೇ CCH ನ್ಯಾಯಾಲಯದಿಂದ ಅನುಮತಿ. ರೇಣುಕಾಸ್ವಾಮಿ ಕೊಲೆ ಆರೋಪಿ ದರ್ಶನ್ಗೆ ಒಂದು ಪುಟ್ಟ ರಿಲೀಫ್. ಯಾಕಂದರೆ ಮೈಸೂರು ಅವರ ನೆಚ್ಚಿನ ಊರು. ನಿನ್ನೆಯಷ್ಟೇ ಬರ್ತ್ಡೇಯನ್ನು ಖಾಸಗಿಯಾಗಿ ಆಚರಿಸ್ಕೊಂಡಿದ್ದರು. ಸಾಧಾರಣವಾಗಿ ದರ್ಶನ್ ತಮ್ಮ ಹುಟ್ಟುಹಬ್ಬವನ್ನು 24 ಅವರ್ಸ್ ಆಚರಿಸ್ಕೊಳ್ತಾರೆ. ಎಲ್ಲ ಅಭಿಮಾನಿಗಳನ್ನು ಭೇಟಿ ಆಗ್ತಾರೆ, ಎಲ್ಲರಿಗೂ ಶೇಕ್ ಹ್ಯಾಂಡ್ ಕೊಡ್ತಾರೆ. ಇದೆಲ್ಲ ನಡೀತಿತ್ತು. ಈ ಸಲ ಮಾಡೋದಿಲ್ಲ ಅಂತ ಅವರು ಹೇಳಿದರು. ಇದರ ಜೊತೆಗೆ ಅವರ ಡೆವಿಲ್ ಸಿನಿಮಾದ ಟೀಸರ್ಗಳು ಕೂಡ ರಿಲೀಸ್ ಆಗಿದೆ. ಇದೀಗ 3 ದಿನಗಳ ಕಾಲ ಮೈಸೂರಿಗೆ ಹೋಗೋದಕ್ಕೆ ಅನುಮತಿ ಸಿಕ್ಕಿದೆ. ಓಕೆ, ಈಗ ಬರ್ತಾ ಇರುವಂಥ ಒಂದು ಸುದ್ದಿ. ನೆನ್ನೆಯಷ್ಟೇ ದರ್ಶನ್ ತಮ್ಮ ಹುಟ್ಟುಹಬ್ಬವನ್ನು ಆಚರಿಸ್ಕೊಂಡಿದ್ರು. ಈ ಬಾರಿ ದೊಡ್ಡ ಮಟ್ಟದಲ್ಲಿ ಅವರು ಹುಟ್ಟುಹಬ್ಬವನ್ನು ಆಚರಿಸ್ಕೊಂಡಿರಲಿಲ್ಲ. ಹಾಗಾಗಿ ತಮ್ಮ ಅಭಿಮಾನಿಗಳಿಗೆ ಅದನ್ನು ಹೇಳಿದರು, ನಾನು ಮಾಡೋದಿಲ್ಲ ಅಂಥೇಳಿ. ಇನ್ನು ರೇಣುಕಾಸ್ವಾಮಿ ಕೊಲೆ ಆರೋಪಿ ದರ್ಶನ್ಗೆ ದೊಡ್ಡ ರಿಲೀಫ್ ಸಿಕ್ಕಿದೆ. 3 ದಿನ ಮೈಸೂರಿಗೆ ಹೋಗಲು ದರ್ಶನ್ಗೆ ಅನುಮತಿ. ದರ್ಶನ್ ಫೆಬ್ರವರಿ 20ರವರೆಗೆ ಮೈಸೂರಿನಲ್ಲಿ ಇರಬಹುದು. 3 ದಿನ ಅವಕಾಶ. ಈಗಾಗಲೇ ಮೈಸೂರು ಫಾರ್ಮ್ ಹೌಸ್ ತಲುಪಿದ ದರ್ಶನ್ 57ನೇ CCH ನ್ಯಾಯಾಲಯದಿಂದ ಅನುಮತಿ ಸಿಕ್ಕಿದೆ. 3 ದಿನ ಫೆಬ್ರವರಿ 20ರವರೆಗೆ 17, 18, 19, 20 3 ದಿನಗಳ ಕಾಲ ಮೈಸೂರಿನಲ್ಲಿ ಇರಬಹುದು. 57ನೇ CCH ನ್ಯಾಯಾಲಯದಿಂದ ಅನುಮತಿ. ರೇಣುಕಾಸ್ವಾಮಿ ಕೊಲೆ ಆರೋಪಿ ದರ್ಶನ್ಗೆ ಒಂದು ಪುಟ್ಟ ರಿಲೀಫ್. ಯಾಕಂದರೆ ಮೈಸೂರು ಅವರ ನೆಚ್ಚಿನ ಊರು. ನಿನ್ನೆಯಷ್ಟೇ ಬರ್ತ್ಡೇಯನ್ನು ಖಾಸಗಿಯಾಗಿ ಆಚರಿಸ್ಕೊಂಡಿದ್ದರು. ಸಾಧಾರಣವಾಗಿ ದರ್ಶನ್ ತಮ್ಮ ಹುಟ್ಟುಹಬ್ಬವನ್ನು 24 ಅವರ್ಸ್ ಆಚರಿಸ್ಕೊಳ್ತಾರೆ. ಎಲ್ಲ ಅಭಿಮಾನಿಗಳನ್ನು ಭೇಟಿ ಆಗ್ತಾರೆ, ಎಲ್ಲರಿಗೂ ಶೇಕ್ ಹ್ಯಾಂಡ್ ಕೊಡ್ತಾರೆ. ಇದೆಲ್ಲ ನಡೀತಿತ್ತು. ಈ ಸಲ ಮಾಡೋದಿಲ್ಲ ಅಂತ ಅವರು ಹೇಳಿದರು. ಇದರ ಜೊತೆಗೆ ಅವರ ಡೆವಿಲ್ ಸಿನಿಮಾದ ಟೀಸರ್ಗಳು ಕೂಡ ರಿಲೀಸ್ ಆಗಿದೆ. ಇದೀಗ 3 ದಿನಗಳ ಕಾಲ ಮೈಸೂರಿಗೆ ಹೋಗೋದಕ್ಕೆ ಅನುಮತಿ ಸಿಕ್ಕಿದೆ. ಓಕೆ, ಈಗ ಬರ್ತಾ ಇರುವಂಥ ಒಂದು ಸುದ್ದಿ. ನೆನ್ನೆಯಷ್ಟೇ ದರ್ಶನ್ ತಮ್ಮ ಹುಟ್ಟುಹಬ್ಬವನ್ನು ಆಚರಿಸ್ಕೊಂಡಿದ್ರು. ಈ ಬಾರಿ ದೊಡ್ಡ ಮಟ್ಟದಲ್ಲಿ ಅವರು ಹುಟ್ಟುಹಬ್ಬವನ್ನು ಆಚರಿಸ್ಕೊಂಡಿರಲಿಲ್ಲ. ಹಾಗಾಗಿ ತಮ್ಮ ಅಭಿಮಾನಿಗಳಿಗೆ ಅದನ್ನು ಹೇಳಿದರು, ನಾನು ಮಾಡೋದಿಲ್ಲ ಅಂಥೇಳಿ. ಇನ್ನು ರೇಣುಕಾಸ್ವಾಮಿ ಕೊಲೆ ಆರೋಪಿ ದರ್ಶನ್ಗೆ ದೊಡ್ಡ ರಿಲೀಫ್ ಸಿಕ್ಕಿದೆ. 3 ದಿನ ಮೈಸೂರಿಗೆ ಹೋಗಲು ದರ್ಶನ್ಗೆ ಅನುಮತಿ. ದರ್ಶನ್ ಫೆಬ್ರವರಿ 20ರವರೆಗೆ ಮೈಸೂರಿನಲ್ಲಿ ಇರಬಹುದು. 3 ದಿನ ಅವಕಾಶ. ಈಗಾಗಲೇ ಮೈಸೂರು ಫಾರ್ಮ್ ಹೌಸ್ ತಲುಪಿದ ದರ್ಶನ್ 57ನೇ CCH ನ್ಯಾಯಾಲಯದಿಂದ ಅನುಮತಿ ಸಿಕ್ಕಿದೆ. 3 ದಿನ ಫೆಬ್ರವರಿ 20ರವರೆಗೆ 17, 18, 19, 20 3 ದಿನಗಳ ಕಾಲ ಮೈಸೂರಿನಲ್ಲಿ ಇರಬಹುದು. 57ನೇ CCH ನ್ಯಾಯಾಲಯದಿಂದ ಅನುಮತಿ. ರೇಣುಕಾಸ್ವಾಮಿ ಕೊಲೆ ಆರೋಪಿ ದರ್ಶನ್ಗೆ ಒಂದು ಪುಟ್ಟ ರಿಲೀಫ್. ಯಾಕಂದರೆ ಮೈಸೂರು ಅವರ ನೆಚ್ಚಿನ ಊರು. ನಿನ್ನೆಯಷ್ಟೇ ಬರ್ತ್ಡೇಯನ್ನು ಖಾಸಗಿಯಾಗಿ ಆಚರಿಸ್ಕೊಂಡಿದ್ದರು. ಸಾಧಾರಣವಾಗಿ ದರ್ಶನ್ ತಮ್ಮ ಹುಟ್ಟುಹಬ್ಬವನ್ನು 24 ಅವರ್ಸ್ ಆಚರಿಸ್ಕೊಳ್ತಾರೆ. ಎಲ್ಲ ಅಭಿಮಾನಿಗಳನ್ನು ಭೇಟಿ ಆಗ್ತಾರೆ, ಎಲ್ಲರಿಗೂ ಶೇಕ್ ಹ್ಯಾಂಡ್ ಕೊಡ್ತಾರೆ. ಇದೆಲ್ಲ ನಡೀತಿತ್ತು. ಈ ಸಲ ಮಾಡೋದಿಲ್ಲ ಅಂತ ಅವರು ಹೇಳಿದರು. ಇದರ ಜೊತೆಗೆ ಅವರ ಡೆವಿಲ್ ಸಿನಿಮಾದ ಟೀಸರ್ಗಳು ಕೂಡ ರಿಲೀಸ್ ಆಗಿದೆ. ಇದೀಗ 3 ದಿನಗಳ ಕಾಲ ಮೈಸೂರಿಗೆ ಹೋಗೋದಕ್ಕೆ ಅನುಮತಿ ಸಿಕ್ಕಿದೆ. ಓಕೆ, ಈಗ ಬರ್ತಾ ಇರುವಂಥ ಒಂದು ಸುದ್ದಿ. ನೆನ್ನೆಯಷ್ಟೇ ದರ್ಶನ್ ತಮ್ಮ ಹುಟ್ಟುಹಬ್ಬವನ್ನು ಆಚರಿಸ್ಕೊಂಡಿದ್ರು. ಈ ಬಾರಿ ದೊಡ್ಡ ಮಟ್ಟದಲ್ಲಿ ಅವರು ಹುಟ್ಟುಹಬ್ಬವನ್ನು ಆಚರಿಸ್ಕೊಂಡಿರಲಿಲ್ಲ. ಹಾಗಾಗಿ ತಮ್ಮ ಅಭಿಮಾನಿಗಳಿಗೆ ಅದನ್ನು ಹೇಳಿದರು, ನಾನು ಮಾಡೋದಿಲ್ಲ ಅಂಥೇಳಿ. ಇನ್ನು ರೇಣುಕಾಸ್ವಾಮಿ ಕೊಲೆ ಆರೋಪಿ ದರ್ಶನ್ಗೆ ದೊಡ್ಡ ರಿಲೀಫ್ ಸಿಕ್ಕಿದೆ. 3 ದಿನ ಮೈಸೂರಿಗೆ ಹೋಗಲು ದರ್ಶನ್ಗೆ ಅನುಮತಿ. ದರ್ಶನ್ ಫೆಬ್ರವರಿ 20ರವರೆಗೆ ಮೈಸೂರಿನಲ್ಲಿ ಇರಬಹುದು. 3 ದಿನ ಅವಕಾಶ. ಈಗಾಗಲೇ ಮೈಸೂರು ಫಾರ್ಮ್ ಹೌಸ್ ತಲುಪಿದ ದರ್ಶನ್ 57ನೇ CCH ನ್ಯಾಯಾಲಯದಿಂದ ಅನುಮತಿ ಸಿಕ್ಕಿದೆ. 3 ದಿನ ಫೆಬ್ರವರಿ 20ರವರೆಗೆ 17, 18, 19, 20 3 ದಿನಗಳ ಕಾಲ ಮೈಸೂರಿನಲ್ಲಿ ಇರಬಹುದು. 57ನೇ CCH ನ್ಯಾಯಾಲಯದಿಂದ ಅನುಮತಿ. ರೇಣುಕಾಸ್ವಾಮಿ ಕೊಲೆ ಆರೋಪಿ ದರ್ಶನ್ಗೆ ಒಂದು ಪುಟ್ಟ ರಿಲೀಫ್. ಯಾಕಂದರೆ ಮೈಸೂರು ಅವರ ನೆಚ್ಚಿನ ಊರು. ನಿನ್ನೆಯಷ್ಟೇ ಬರ್ತ್ಡೇಯನ್ನು ಖಾಸಗಿಯಾಗಿ ಆಚರಿಸ್ಕೊಂಡಿದ್ದರು. ಸಾಧಾರಣವಾಗಿ ದರ್ಶನ್ ತಮ್ಮ ಹುಟ್ಟುಹಬ್ಬವನ್ನು
24 ಅವರ್ಸ್ ಆಚರಿಸ್ಕೊಳ್ತಾರೆ, ಎಲ್ಲ ಅಭಿಮಾನಿಗಳನ್ನು ಭೇಟಿ ಆಗ್ತಾರೆ, ಎಲ್ಲರಿಗೂ ಶೇಕ್ ಹ್ಯಾಂಡ್ ಕೊಡ್ತಾರೆ. ಇದೆಲ್ಲ ನಡೀತಿತ್ತು. ಈ ಸಲ ಮಾಡೋದಿಲ್ಲ ಅಂತ ಅವ್ರು ಹೇಳಿದರು. ಇದರ ಜೊತೆಗೆ ಅವರ ಡೆವಿಲ್ ಸಿನಿಮಾದ ಟೀಸರ್ಗಳು ಕೂಡ ರಿಲೀಸ್ ಆಗಿದೆ. ಇದೀಗ 3 ದಿನಗಳ ಕಾಲ ಮೈಸೂರಿಗೆ ಹೋಗೋದಕ್ಕೆ ಅನುಮತಿ ಸಿಕ್ಕಿದೆ. ಓಕೆ, ಈಗ ಬರ್ತಾ ಇರುವಂಥ ಒಂದು ಸುದ್ದಿ. ನೆನ್ನೆ ಅಷ್ಟೇ ದರ್ಶನ್ ತಮ್ಮ ಹುಟ್ಟುಹಬ್ಬವನ್ನು ಆಚರಿಸ್ಕೊಂಡಿದ್ರು. ಈ ಬಾರಿ ದೊಡ್ಡ ಮಟ್ಟದಲ್ಲಿ ಅವರು ಹುಟ್ಟುಹಬ್ಬವನ್ನು ಆಚರಿಸ್ಕೊಂಡಿರಲಿಲ್ಲ. ಹಾಗಾಗಿ ತಮ್ಮ ಅಭಿಮಾನಿಗಳಿಗೆ ಅದನ್ನು ಹೇಳಿದರು, ನಾನು ಮಾಡೋದಿಲ್ಲ ಅಂಥೇಳಿ. ಇನ್ನು ರೇಣುಕಾಸ್ವಾಮಿ ಕೊಲೆ ಆರೋಪಿ ದರ್ಶನ್ಗೆ ದೊಡ್ಡ ರಿಲೀಫ್ ಸಿಕ್ಕಿದೆ. 3 ದಿನ ಮೈಸೂರಿಗೆ ಹೋಗಲು ದರ್ಶನ್ಗೆ ಅನುಮತಿ. ದರ್ಶನ್ ಫೆಬ್ರವರಿ 20ರವರೆಗೆ ಮೈಸೂರಿನಲ್ಲಿ ಇರಬಹುದು. 3 ದಿನ ಅವಕಾಶ. ಈಗಾಗಲೇ ಮೈಸೂರು ಫಾರ್ಮ್ ಹೌಸ್ ತಲುಪಿದ ದರ್ಶನ್ 57ನೇ CCH ನ್ಯಾಯಾಲಯದಿಂದ ಅನುಮತಿ ಸಿಕ್ಕಿದೆ. 3 ದಿನ ಫೆಬ್ರವರಿ 20ರವರೆಗೆ 17, 18, 19, 20 3 ದಿನಗಳ ಕಾಲ ಮೈಸೂರಿನಲ್ಲಿ ಇರಬಹುದು. 57ನೇ CCH ನ್ಯಾಯಾಲಯದಿಂದ ಅನುಮತಿ. ರೇಣುಕಾಸ್ವಾಮಿ ಕೊಲೆ ಆರೋಪಿ ದರ್ಶನ್ಗೆ ಒಂದು ಪುಟ್ಟ ರಿಲೀಫ್. ಯಾಕಂದರೆ ಮೈಸೂರು ಅವರ ನೆಚ್ಚಿನ ಊರು. ನಿನ್ನೆಯಷ್ಟೇ ಬರ್ತ್ಡೇಯನ್ನು ಖಾಸಗಿಯಾಗಿ ಆಚರಿಸ್ಕೊಂಡಿದ್ದರು. ಸಾಧಾರಣವಾಗಿ ದರ್ಶನ್ ತಮ್ಮ ಹುಟ್ಟುಹಬ್ಬವನ್ನು 24 ಅವರ್ಸ್ ಆಚರಿಸ್ಕೊಳ್ತಾರೆ, ಎಲ್ಲ ಅಭಿಮಾನಿಗಳನ್ನು ಭೇಟಿ ಆಗ್ತಾರೆ, ಎಲ್ಲರಿಗೂ ಶೇಕ್ ಹ್ಯಾಂಡ್ ಕೊಡ್ತಾರೆ. ಇದೆಲ್ಲ ನಡೀತಿತ್ತು. ಈ ಸಲ ಮಾಡೋದಿಲ್ಲ ಅಂತ ಅವ್ರು ಹೇಳಿದರು. ಇದರ ಜೊತೆಗೆ ಅವರ ಡೆವಿಲ್ ಸಿನಿಮಾದ ಟೀಸರ್ಗಳು ಕೂಡ ರಿಲೀಸ್ ಆಗಿದೆ. ಇದೀಗ 3 ದಿನಗಳ ಕಾಲ ಮೈಸೂರಿಗೆ ಹೋಗೋದಕ್ಕೆ ಅನುಮತಿ ಸಿಕ್ಕಿದೆ. ಓಕೆ, ಈಗ ಬರ್ತಾ ಇರುವಂಥ ಒಂದು ಸುದ್ದಿ. ನೆನ್ನೆ ಅಷ್ಟೇ ದರ್ಶನ್ ತಮ್ಮ ಹುಟ್ಟುಹಬ್ಬವನ್ನು ಆಚರಿಸ್ಕೊಂಡಿದ್ರು. ಈ ಬಾರಿ ದೊಡ್ಡ ಮಟ್ಟದಲ್ಲಿ ಅವರು ಹುಟ್ಟುಹಬ್ಬವನ್ನು ಆಚರಿಸ್ಕೊಂಡಿರಲಿಲ್ಲ. ಹಾಗಾಗಿ ತಮ್ಮ ಅಭಿಮಾನಿಗಳಿಗೆ ಅದನ್ನು ಹೇಳಿದರು, ನಾನು ಮಾಡೋದಿಲ್ಲ ಅಂಥೇಳಿ. ಇನ್ನು ರೇಣುಕಾಸ್ವಾಮಿ ಕೊಲೆ ಆರೋಪಿ ದರ್ಶನ್ಗೆ ದೊಡ್ಡ ರಿಲೀಫ್ ಸಿಕ್ಕಿದೆ. 3 ದಿನ ಮೈಸೂರಿಗೆ ಹೋಗಲು ದರ್ಶನ್ಗೆ ಅನುಮತಿ. ದರ್ಶನ್ ಫೆಬ್ರವರಿ 20ರವರೆಗೆ ಮೈಸೂರಿನಲ್ಲಿ ಇರಬಹುದು. 3 ದಿನ ಅವಕಾಶ. ಈಗಾಗಲೇ ಮೈಸೂರು ಫಾರ್ಮ್ ಹೌಸ್ ತಲುಪಿದ ದರ್ಶನ್ 57ನೇ CCH ನ್ಯಾಯಾಲಯದಿಂದ ಅನುಮತಿ ಸಿಕ್ಕಿದೆ. 3 ದಿನ ಫೆಬ್ರವರಿ 20ರವರೆಗೆ 17, 18, 19, 20 3 ದಿನಗಳ ಕಾಲ ಮೈಸೂರಿನಲ್ಲಿ ಇರಬಹುದು. 57ನೇ CCH ನ್ಯಾಯಾಲಯದಿಂದ ಅನುಮತಿ. ರೇಣುಕಾಸ್ವಾಮಿ ಕೊಲೆ ಆರೋಪಿ ದರ್ಶನ್ಗೆ ಒಂದು ಪುಟ್ಟ ರಿಲೀಫ್. ಯಾಕಂದರೆ ಮೈಸೂರು ಅವರ ನೆಚ್ಚಿನ ಊರು. ನಿನ್ನೆಯಷ್ಟೇ ಬರ್ತ್ಡೇಯನ್ನು ಖಾಸಗಿಯಾಗಿ ಆಚರಿಸ್ಕೊಂಡಿದ್ದರು. ಸಾಧಾರಣವಾಗಿ ದರ್ಶನ್ ತಮ್ಮ ಹುಟ್ಟುಹಬ್ಬವನ್ನು 24 ಅವರ್ಸ್ ಆಚರಿಸ್ಕೊಳ್ತಾರೆ, ಎಲ್ಲ ಅಭಿಮಾನಿಗಳನ್ನು ಭೇಟಿ ಆಗ್ತಾರೆ, ಎಲ್ಲರಿಗೂ ಶೇಕ್ ಹ್ಯಾಂಡ್ ಕೊಡ್ತಾರೆ. ಇದೆಲ್ಲ ನಡೀತಿತ್ತು. ಈ ಸಲ ಮಾಡೋದಿಲ್ಲ ಅಂತ ಅವ್ರು ಹೇಳಿದರು. ಇದರ ಜೊತೆಗೆ ಅವರ ಡೆವಿಲ್ ಸಿನಿಮಾದ ಟೀಸರ್ಗಳು ಕೂಡ ರಿಲೀಸ್ ಆಗಿದೆ. ಇದೀಗ 3 ದಿನಗಳ ಕಾಲ ಮೈಸೂರಿಗೆ ಹೋಗೋದಕ್ಕೆ ಅನುಮತಿ ಸಿಕ್ಕಿದೆ.